ಓಕೆ, ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿಯನ್ನು ನೋಡಿದ್ದಾಯ್ತು. ಹಾಗಾದ್ರೆ ನಮ್ಮ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು? ಹಾಗಾದ್ರೆ ಆ ಕಡೆ ಕೂಡ ಗಮನ ಹರಿಸ್ತಾ ಹೋಗ್ಬಿಡೋಣ. ಸೊ ನಮ್ಮ ಸುದ್ದಿ ಡಬ್ಬಿಯ ಇವತ್ತಿನ ಎರಡನೇ ಸುದ್ದಿ ಈ ರೀತಿ ಇದೆ. ಸೊ ರಾಜಭವನಕ್ಕೆ ಈಗೇನು ಎಲ್ಲರೂ ಕೂಡ ಹೋಗ್ತಾ ಇದ್ರಲ್ಲ, ಪ್ರತಿಭಟನೆಯನ್ನು ನಡೆಸಿದ್ರು. ಶಿಷ್ಟಾಚಾರದ ಸಮರ ವಿಪಕ್ಷಗಳು ಹಾಗೆ ಆಡಳಿತದ ಪಕ್ಷದ ನಡುವೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಕಲಾಪದ ಒಳಗೆ ದೊಡ್ಡ ಮಟ್ಟದಲ್ಲಿ ಅದು ಸ್ಫೋಟಗೊಳ್ತು. ರಾಜಭವನಕ್ಕೆ ತೆರಳೋದಕ್ಕೂ ಮುಂಚೆ ಬಿಜೆಪಿಯವರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯವರು ಹೋರಾಟವನ್ನ ಮಾಡಿದ್ರು. ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರೊಟೆಸ್ಟ್ ನಡೆಸಿದ್ರು. ಸದನವನ್ನ ಇವತ್ತು ಬಹಿಷ್ಕರಿಸಿ ಬಿಜೆಪಿಯ ಶಾಸಕರು ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆ ಆದ ಮೇಲೆ ಹೋಗಿ ರಾಜ್ಯಪಾಲರಿಗೆ ದೂರನ್ನ ಕೂಡ ಸ್ಪೀಕರ್ ವಿರುದ್ಧ ಸಲ್ಲಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡ ನಮ್ಮ ಪ್ರತಿಭಟನೆಯನ್ನ ಹೆಚ್ಚು ಐಎಎಸ್ ಅಧಿಕಾರಿಗಳ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಇನ್ನು ಸರ್ಕಾರ ಹಾಗೆ ವಿಪಕ್ಷಗಳ ನಡುವೆ ಶಿಷ್ಟಾಚಾರದ ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಐಎಎಸ್ ಅಧಿಕಾರಿಗಳನ್ನ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೂ ಕೂಡ ನೇಮಕ ಮಾಡ್ಕೊಂಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಬನ್ನಿ ನೋಡೋಣ. ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥದ್ದು ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥದ್ದು ಇವರು ನಿಮ್ಮ ಈ ಬೆದರಿಕೆಗೆಲ್ಲ ಎದುರ್ಕೊಳ್ಳಲ್ಲ. ನಾವು ಸರ್ಕಾರದ ವಿವೇಚನೆ ನಾವು ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದೆ. ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ. ಮಾನ್ಯ ಅಧ್ಯಕ್ಷರೇ, ಇವರು ಧರಣ ಮಾಡ್ತೀವಿ ಅಂತಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಐಎಎಸ್ ಆಫೀಸರ್ನ ಲೈಜನ್ ಆಫೀಸರ್ ಆಗಿ ಮಾಡಿದ್ರು. 21/5/2018 ಐಎಎಸ್ ಆಫೀಸರ್ನ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರನ್ನ ಕರೆದಿದ್ರು. ಇವತ್ತು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಮಾಣ ವಚನ ಸಮಾರಂಭದಲ್ಲಿ ಆಗ ಐಎಎಸ್ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿರಲಿಲ್ಲವಾ ಅಂತ ಕೇಳಿದ್ದೇನೆ. ನಾನು ಡೆಸಿಗ್ನೇಟೆಡ್ ಚೀಫ್ ಮಿನಿಸ್ಟರ್ ಅಲ್ಲಿ ಗವರ್ನರು ಮತ್ತು ಚೀಫ್ ಸೆಕ್ರೆಟರಿ ಅವರು ಚರ್ಚೆ ಮಾಡಿ ನಾನು ಮುಖ್ಯಮಂತ್ರಿ ಆಗೋವರೆಗೆ ಯಾವುದೇ ನಿರ್ಧಾರಗಳು ಮಾಡಿದ್ರು ಅವ್ರು ಮಾಡ್ಕೊಂಡಿರಬೇಕಷ್ಟೇ. ಸರ್ಕಾರದ ವತಿಯಿಂದ DPR ಇಂದ ನಾನೇನು ಯಾರಿಗೂ ಸೂಚನೆ ಕೊಟ್ಟಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ನಾನು ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲೂ ಯಾವ IAS ಆಫೀಸರ್ಗಳನ್ನ ಯಾರಿಗೂ ಡೆಪ್ಯೂಟ್ ಮಾಡಿಲ್ಲ. ಯಾರೋ YS ಪಾಟೀಲ್ ಅಂತಲೋ ಯಾರನ್ನೋ ನಾವು ಡೆಪ್ಯೂಟ್ ಮಾಡಿದ್ದು ದಾನಿಶಾಲಿ ಅವರನ್ನ ರಿಸೀವ್ ಮಾಡಲಿಕ್ಕೆ ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲೂ ದಾನಿಶಾಲಿ ಅವರು ಕೋಆರ್ಡಿನೇಷನ್ ಕಮಿಟಿಲಿ ಏನಿದ್ರು, ಯಾವುದೇ ಸಂದರ್ಭದಲ್ಲೂ ಅವರಿಗೆ ಸರ್ಕಾರದ ಆತಿಥ್ಯವನ್ನ ಕೊಟ್ಟಿಲ್ಲ. ಯಾವುದೇ IAS ಅಧಿಕಾರಿಗಳನ್ನ ಅವ್ರನ್ನ ರಿಸೀವ್ ಮಾಡ್ಲಿಕ್ಕೆ ಡೆಪ್ಯೂಟ್ ಮಾಡಿಲ್ಲ.